ಪಥಸಂಚಲನಕ್ಕೆ ಕೋರಿದ್ದ ಅರ್ಜಿ ವಿಚಾರಣೆ ಕುರಿತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಹೈ ವೋಲ್ಟೇಜ್ ಪ್ರತಿವಾದ ನಡೆಯಿತು. ಪಥಸಂಚಲನಕ್ಕೆ ಅವಕಾಶ ನೀಡಿದ್ರೆ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗುತ್ತೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡಲಾಗಲ್ಲ ಅಂತ ಅಡ್ವೊಕೇಟ್ ಜನರಲ್ ವಾದ ಮಂಡಿಸಿದ್ರು. 8 ಸಂಘಟನೆಗಳು ಮೆರವಣಿಗೆ ಪ್ರತಿಭಟನೆಗಾಗಿ ಅರ್ಜಿ ಸಲ್ಲಿಸಿವೆ. 2 ವಾರಗಳಲ್ಲಿ ಎಲ್ಲರ ಸಭೆ ಕರೆದು ನಿರ್ಧಾರ ಮಾಡಲಾಗುವುದು ಅಂತ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಿದ್ರು. ಎಜಿ ವಾದಕ್ಕೆ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸರ್ಕಾರ ಸಮಸ್ಯೆ ನಿವಾರಿಸ್ತಾ ಇಲ್ಲ, ಬದಲಿಗೆ ಸಮಸ್ಯೆ ಸೃಷ್ಟಿ ಮಾಡ್ತಾ ಇದೆ. ನಾವು ನಿರ್ಧರಿಸಿದ ದಿನವೇ 10 ಸಂಘಟನೆಗಳು ಅರ್ಜಿ ಸಲ್ಲಿಸಬಹುದು ಎಂದರು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ವಿಚಾರಣೆಯನ್ನ ಅಕ್ಟೋಬರ್ 30ಕ್ಕೆ ಮುಂದೂಡಿತು. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸಿ ವರದಿ ಸಲ್ಲಿಸಲು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದೆ. ಮೈಸೂರಲ್ಲಿ ಭ್ರೂಣ ಪತ್ತೆ ಸೆಂಟರ್ ಮೇಲೆ ದಾಳಿ ಪ್ರಕರಣ ಬಗ್ಗಿದಷ್ಟು ಬಯಲಾಗ್ತಿದೆ. 2019ರಿಂದ ಎಸ್ಕೆ ಹಾಸ್ಪಿಟಲ್ನಲ್ಲಿ ಭ್ರೂಣ ಪತ್ತೆ ಪರೀಕ್ಷೆ ನಡೀತಾ ಇತ್ತು ಎಂಬುದು ಪತ್ತೆಯಾಗಿದೆ. ಬಿಎಸ್ಸಿ ಸರ್ಟಿಫಿಕೇಟ್ ಪಡೆದ ಶ್ಯಾಮಲಾ 15 ಬೆಡ್ ಹೊಂದಿದ್ದ ಆಸ್ಪತ್ರೆ ನಡೆಸ್ತಾ ಇದ್ಲು. ಈವರೆಗೂ 200ಕ್ಕೂ ಹೆಚ್ಚು ಭ್ರೂಣ ಪರೀಕ್ಷೆ ನಡೆಸಿದ್ದಾಗಿ ತಿಳಿದು ಬಂದಿದೆ. ಲ್ಯಾಬೊರೇಟರಿಯಲ್ಲೂ ಭ್ರೂಣ ಪತ್ತೆ ಪರೀಕ್ಷೆ ನಡೆಸ್ತಾ ಇದ್ರು. ಮಧ್ಯವರ್ತಿ ನಂಬಿಕಸ್ಥರ ಮೂಲಕ ಬಂದ್ರೆ ಮಾತ್ರ ಭ್ರೂಣ ಪರೀಕ್ಷೆ ಮಾಡ್ತಾ ಇದ್ರು. ಅದಕ್ಕಾಗಿಯೇ ಹಲವು ಮಧ್ಯವರ್ತಿಗಳಿಗೆ ಶ್ಯಾಮಲಾ ಹಣ ಕೊಡ್ತಾ ಇದ್ರು. ಫಾರ್ಮ್ ಹೌಸ್ನಲ್ಲೇ ಭ್ರೂಣ ಪರೀಕ್ಷೆ ಹಾಗೂ ಹೆಣ್ಣು ಭ್ರೂಣಗಳ ಹತ್ಯೆ ಮಾಡಲಾಗ್ತಾ ಇತ್ತು ಎಂಬುದು ತಿಳಿದು ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.